ಬದುಕವ್ರೆ ಬದುಕವ್ರು ಅವರು ನೋಡೋರು ನೀವು ಊರೆಲ್ಲ ಕ್ಯಾಮ್ರಾ ಮಾಡದವ್ರೆ ಹೊರಗಡೆಯಿಂದ ಅರಮನೆ ಒಳಗಡೆ ಬಂದರೆ ಸೆರೆಮನೆ 98 ದಿನ ಜೀವಂತಾಗಿದ್ದರೆ ಅವರಿಗೆ ₹50,000 ಹೌದು ಸ್ವಾಮಿ ಪ್ರೀತಿಲಿ ಡೌಟು ದೋಸ್ತಿಲು ಫೈಟ್ ಇಂಥದ್ದು ಐತೆ 108 ನೆಮ್ಮದಿ ಅನ್ನೋದು ಹೊಂಟೋದ ಮ್ಯಾಲೆ ಲೈಫ್ಗೆ ಅರ್ಥ ಎಲ್ಲಿ ಉಂಟು ಹೊರಗಡೆಯಿಂದ ಅರಮನೆ ಒಳಗಡೆ ಬಂದರೆ ಸೆರೆಮನೆ ಒಬ್ಬನ್ನು ಬಿಟ್ಟರೆ ಸಂತೋಷ ಪಟ್ಟರೆ ₹50,00,000 ಹೌದು ಸ್ವಾಮಿ ಹೌದು ಸ್ವಾಮಿ ಹೌದು ಸ್ವಾಮಿ ಒಂಟಿ ಮನೇಲಿ ದೊಡ್ಡ ದೊಡ್ಡ ಮಂದಿ ಅಡ್ಡಡ್ಡ ಉದ್ದುದ್ದ ಮಲ್ಗವ್ರೆ ಬದುಕವ್ರು ಅವರು ನೋಡೋರು ನೀವು ಊರೆಲ್ಲ ಕ್ಯಾಮ್ರಾ ಮಾಡದವ್ರೆ ಹೊರಗಡೆಯಿಂದ ಅರಮನೆ ಒಳಗಡೆ ಬಂದರೆ ಸೆರೆಮನೆ 98 ದಿನ ಜೀವಂತಾಗಿದ್ದರೆ ಅವರಿಗೆ ₹50,000 ಹೌದು ಸ್ವಾಮಿ ಪ್ರೀತಿಲಿ ಡೌಟು ದೋಸ್ತಿಲು ಫೈಟ್ ಇಂಥದ್ದು ಐತೆ 108 ನೆಮ್ಮದಿ ಅನ್ನೋದು ಹೊಂಟೋದ ಮ್ಯಾಲೆ ಲೈಫ್ಗೆ ಅರ್ಥ ಎಲ್ಲಿ ಉಂಟು ಹೊರಗಡೆಯಿಂದ ಅರಮನೆ ಒಳಗಡೆ ಬಂದರೆ ಸೆರೆಮನೆ ಒಬ್ಬನ್ನು ಬಿಟ್ಟರೆ ಸಂತೋಷ ಪಟ್ಟರೆ ₹50,00,000 ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಈಗ ಎಲ್ಲೆಲ್ಲೂ ಟ್ರೆಂಡಿಂಗಲ್ಲಿರುವ ವರ್ಡ್ ಅಂತ ಹೇಳಿದ್ರೆ ಬಿಗ್ ಬಾಸ್. ಯಾಕೆ ಅಂತ ಹೇಳಿದ್ರೆ ನಮ್ಮೆಲ್ಲರ ನೆಚ್ಚಿನ ರಿಯಾಲಿಟಿ ಶೋ ಕನ್ನಡ ಬಿಗ್ ಬಾಸ್ ಸೀಸನ್ 13 ಶುರುವಾಗ್ತಾ ಇದೆ. ಈಗ 12 ಬಿಗ್ ಬಾಸ್ಗಳು ಕಳೆದೋಯ್ತು. 12 ಬಿಗ್ ಬಾಸಲ್ಲೂ ಸಹ ಒಳ್ಳೊಳ್ಳೆ ಕಂಟೆಸ್ಟೆಂಟ್ ಬಂದು ಹೋದರು. 12 ಸೀಸನ್ಗಳನ್ನು ಸಹ ನಮ್ಮ ಕಿಚ್ಚ ಸುದೀಪ್ ಅದ್ಭುತವಾಗಿ ನಡೆಸ್ಕೊಟ್ರು. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿಯ ಆಶಾರಾಣಿ ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಬಿಗ್ ಬಾಸ್ ಅಂತ ಹೇಳಿದ್ರೆ? ಆಲ್ಮೋಸ್ಟ್ ಆಲ್ 99% ಜನಕ್ಕೆ ಬಿಗ್ ಬಾಸ್ ಅಂದರೆ ತುಂಬ ಇಷ್ಟ. ನನಗೂ ಸಹ ಬಹಳ ಅಂದರೆ ಬಹಳ ಇಷ್ಟ. ಕೆಲವ್ರು ಹೇಳ್ತಾರೆ, ಅಯ್ಯೋ ಬಿಗ್ ಬಾಸ್ ಅದು ಹುಚ್ಚರು ನೋಡೋದು, ಬರೀ ಕೂಗಾಡ್ತಾರೆ, ಕಿರ್ಚಾಡ್ತಾರೆ, ಹಾಗೆ ಹೀಗೆ ಅಂಥೇಳಿ. ನಿಮಗೆಲ್ಲ ಗೊತ್ತಿಲ್ಲ, ಒಂದು ಟಿಪ್ಸ್ ಹೇಳ್ತೀನಿ. ಆ ಕನ್ನಡ ಬಿಗ್ ಬಾಸ್, ನಾನು ಹಿಂದಿಯ ಅವೆಲ್ಲ ನೋಡಲ್ಲ, ಬೇರೆ ಯಾವ ಭಾಷೆದು ನೋಡಲ್ಲ. ನಾನು ಕನ್ನಡತಿ, ನಾನು ಕನ್ನಡ ಅಭಿಮಾನಿ. ಕನ್ನಡ ಬಿಗ್ ಬಾಸ್ ಮಾತ್ರ ನಾನು ಕಂಪಲ್ಸರಿ ರಾತ್ರಿನೂ ನೋಡ್ತೀನಿ, ರಿಟರ್ನ್ ಅದನ್ನು ಬೆಳಗ್ಗೆ ಹಾಕ್ತಾರಲ್ಲ ಅದನ್ನೂ ನೋಡ್ತೀನಿ, ಮತ್ತು ಪ್ರತಿ ಸಂಡೇ ಫುಲ್ ವೀಕ್ ಎಪಿಸೋಡ್ ಹಾಕ್ತಾರಲ್ಲ ಅದನ್ನೂ ಸಹ ಕಂಪಲ್ಸರಿ ನೋಡ್ತೀನಿ. ಅಷ್ಟು ಬಿಗ್ ಬಾಸ್ ಫ್ಯಾನು ನಾನು. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಕೇವಲ ಜಗಳ, ಕಿರ್ಚಾಟ, ಕೂಗಾಟ, ಬೈದಾಟ ಅಷ್ಟೇ ನೀವು ನೋಡ್ತೀರಾ. ಆದರೆ ಒಳ ಅರ್ಥವನ್ನು ನೀವು ನೋಡಲ್ಲ. ನೀವು ನೋಡಿ, ನಮ್ಮ ಜೀವನದ ಒಂದು ಏನು ಆಗು ಹೋಗಿರುತ್ತಲ್ಲ ಅಲ್ಲಿ ಸಂಕ್ಷಿಪ್ತವಾಗಿ ತೋರಿಸ್ತಾರೆ. ಅಲ್ಲಿ ಆ ಬಿಗ್ ಬಾಸಲ್ಲಿ ನಡೀತಾ ಇರುತ್ತಲ್ಲ ಘಟನೆಗಳು ಎಷ್ಟೋ ನಮ್ಮ ಜೀವನಕ್ಕೆ ಮಾದರಿಯಾಗುವಂಥ ಘಟನೆಗಳಾದಾಗಿರುತ್ತೆ. ಅದನ್ನು ನೋಡಿ ನಮ್ಮ ಜೀವನದಲ್ಲಿ ನಾವು ತಿದ್ಕೊಳ್ಳುವಂಥದ್ದು ಎಷ್ಟೋ ಘಟನೆಗಳಲ್ಲಿ ನಡೆದಿರುತ್ತೆ. ಓ ಹೌದಲ್ಲ, ಹೀಗೂ ಆಗುತ್ತಲ್ಲ, ಓ ಹೀಗಾದರೆ ನಾವು ಹೇಗಿರಬೇಕು ಅಂಥೇಳಿ. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್, ನನ್ನ ಫೇವ್ರೆಟ್ ಎಪಿಸೋಡ್ ಅಂತ ಹೇಳಿದ್ರೆ ಶನಿವಾರ ಭಾನುವಾರ ಕಿಚ್ಚ ಸುದೀಪ್ ಅವ್ರು ಬಂದು ನಡೆಸ್ಕೊಳ್ತಾರಲ್ಲ ಎಪಿಸೋಡ್, ಅದಂತೂ ಮೋಸ್ಟ್ ಗ್ರೇಟ್ಫುಲ್ ಅಂತ ಹೇಳ್ತೀನಿ. ಏನಕ್ಕೆ ಗ್ರೇಟ್ಫುಲ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ಕಿಚ್ಚ ಸುದೀಪ್ ಮಾತಾಡುವ ಪ್ರತಿ ಮಾತಲ್ಲೂ ಸಹ ಜೀವನವನ್ನು ತಿದ್ದುವಂತಹ ಬುದ್ಧಿವಂತಿಕೆ, ಚಾಣಾಕ್ಷತನ, ಮತ್ತು ಅವರು ಹೇಳ್ತಾ ಇದ್ರೆ ನಮಗೆ ಯಾರೋ ಒಂದು ಬಂದು ಬುದ್ಧಿ ಹೇಳ್ತಾ ಇದ್ದಾರೆ ಅನ್ನಿಸ್ತಾ ಇರುತ್ತೆ. ಯಾಕೆಂದರೆ ಅದೇ ತಪ್ಪುಗಳನ್ನು ನಾವು ನಿಜ ಜೀವನದಲ್ಲಿ ಎಷ್ಟೋ ಮಾಡಿರ್ತೀವಿ, ನಮಗೆ ಗೊತ್ತಾಗಿರೋಲ್ಲ. ಅವರು ಅದನ್ನು ಹೇಳ್ತಾ ಇದ್ರೆ ಅವರು ಕೋಪ, ತಾಪ ಎಲ್ಲವನ್ನ ಕಡಿಮೆ ಮಾಡ್ಕೊಳ್ಳೋ ರೀತಿ ಹೇಳ್ಕೊಡ್ತಾ ಇದ್ರೆ ಅದನ್ನು ಒಬ್ಬ ಅಲ್ಲಿ ಬಿಗ್ ಬಾಸಲ್ಲಿರುವಂಥ ಅಷ್ಟು ಜನನ ಮಾತ್ರ ತಿದ್ದುತ್ತಾ ಇದ್ದಾರೆ ಅಂತಲ್ಲ,
ಟಿ ವಿ ಮುಂದೆ ಕೂತ್ಕೊಂಡು ಆ ಕಾರ್ಯಕ್ರಮ ವೀಕ್ಷಿಸುವಂತಹ ಪ್ರತಿಯೊಬ್ಬರು ಮನಸ್ಸಲ್ಲೂ ಸಹ ಅವರು ಆ ಟಿಪ್ಸ್ಗಳನ್ನ ಅಳವಡಿಸ್ಕೊಳ್ಳೋ ರೀತಿಯಲ್ಲಿ ಹೇಳ್ತಾ ಇರ್ತಾರೆ. ಅದು ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ. ಹಾಗಾಗಿ ನಾನು ಬಿಗ್ ಬಾಸನ್ನು ಕಂಪಲ್ಸರಿ ನೋಡ್ತೀನಿ. ಸ್ನೇಹಿತರೆ, ಈ ಹಿಂದೆ 12 ಸೀಸನ್ಗಳು ಮುಗೀತು. 12 ಸೀಸನ್ಗಳಲ್ಲೂ ಸಹ ಒಳ್ಳೆಯ ಹೆಸರನ್ನೇ ಮಾಡಿದಂತಹ ಕನ್ನಡ ಬಿಗ್ ಬಾಸ್ ಈಗ ಸೀಸನ್ 13 ಪ್ರಾರಂಭಿಸ್ತಾ ಇದೆ. ಅದು ಸಹ ಪ್ರತಿ ವರ್ಷ ಪ್ರಾರಂಭಕ್ಕಿಂತ ಸ್ವಲ್ಪ ಮುಂಚಿತವಾಗಿಯೇ ಪ್ರಾರಂಭ ಆಗ್ತಾ ಇದೆ. ಜೊತೆಗೆ ವಿಭಿನ್ನವಾಗಿ ಬರುತ್ತೆ ಎನ್ನುವ ಕುತೂಹಲನ ಹುಟ್ಟಿಸ್ತಾ ಇದೆ. ಇಷ್ಟು ವರ್ಷ ಆದಂತಹ ಬಿಗ್ ಬಾಸ್ಗೂ ಈಗ ಸೀಸನ್ 13ಕ್ಕೆ ಬರುವಂತಹ ಬಿಗ್ ಬಾಸ್ಗೂ ವಿಭಿನ್ನವಾದ ಶೈಲಿ ಇದೆ ಅಂತ ಹೇಳಿ ಆಲ್ಮೋಸ್ಟ್ ಆಲ್ ಅನ್ನಿಸ್ತಾ ಇದೆ. ಆ ರೀತಿಯಲ್ಲಿ ಪ್ರಚಾರ ನಡೀತಾ ಇದೆ. ನೋಡೋಣ ಬನ್ನಿ ಸೀಸನ್ 13ರ ಬಿಗ್ ಬಾಸ್ ಮನೆ ಹೇಗಿದೆ, ಜೊತೆಗೆ ಕಂಟೆಸ್ಟೆಂಟ್ಸ್ ಯಾರ್ಯಾರು ಅಂತ ನಿಮಗೆ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರೋ, ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸ್ಕಿಪ್ ಮಾಡದೆ ನೋಡಿ. ಸ್ನೇಹಿತರೆ, ನಿಮಗೆ ಈ 12 ಸೀಸನ್ನನ್ನು ಗೆದ್ದಂತಹ ಸ್ಪರ್ಧಿಗಳು ನೆನಪಿದ್ದಾರಾ? ವಿನ್ನರ್ಸ್ ನೆನಪಿದ್ದಾರಾ ನಿಮಗೆ? ಈ 12 ಸೀಸನ್ನಲ್ಲೂ ಯಾರ್ಯಾರು ಗೆದ್ದರು ಅಂತೇಳಿ ನಾನೀಗ ನಿಮಗೆ ಇನ್ನೊಮ್ಮೆ ನೆನಪು ಮಾಡ್ತೀನಿ. ಮೊದಲನೇ ಸೀಸನ್ನಲ್ಲಿ ವಿಜಯ ರಾಘವೇಂದ್ರ ಅವ್ರು ಗೆದ್ದರು, ರನ್ನರ್ ಅಪ್ ಆಗಿಬಿಟ್ಟು ಅರುಣ್ ಸಾಗರ್. ಎರಡನೇ ಸೀಸನ್ನಲ್ಲಿ ಅಕುಲ್ ಬಾಲಾಜಿ ಆ್ಯಂಡ್ ಸೃಜನ್ ಲೋಕೇಶ್. ಮೂರನೇ ಸೀಸನ್ ಶ್ರುತಿ ಹಾಗೂ ಚಂದನ್. ನಾಲ್ಕನೇ ಸೀಸನ್ನಲ್ಲಿ ಒಳ್ಳೆ ಹುಡುಗ ಪ್ರಥಮ್ ಹಾಗೂ ಕಿರಿಕೀರ್ತಿ. 5ನೇ ಸೀಸನ್ನಲ್ಲಿ ಚಂದನ್ ಶೆಟ್ಟಿ ಗೆದ್ದರೆ, 6ನೇ ಸೀಸನ್ನಲ್ಲಿ ಶಶಿಕುಮಾರ್ ಗೆದ್ದರು. 7ನೇ ಸೀಸನ್ನಲ್ಲಿ ಶೈನ್ ಶೆಟ್ಟಿ ಗೆದ್ದರೆ, 8ನೇ ಸೀಸನ್ನಲ್ಲಿ ಪಾವಗಡ ಮಂಜು ಗೆದ್ದರು. 9ನೇ ಸೀಸನ್ ಬಂದುಬಿಟ್ಟು ರೂಪೇಶ್ ಶೆಟ್ಟಿ ಗೆದ್ದರು. 10ನೇ ಸೀಸನ್ನು ನಮ್ಮ ಹನುಮಂತು ಗಾಯಕ. 11ನೇ ಸೀಸನ್ ಬಂದು ಕಾರ್ತಿಕ್ ಅವ್ರು ಗೆದ್ದರೆ, 12ನೇ ಸೀಸನ್ನು ಎಲ್ಲರ ಫೇವ್ರೆಟ್ ಗಿಲ್ಲಿ ನಟ ಗೆದ್ದ. ಅದ್ಧೂರಿಯಾದ ಗೆಲುವು ಒಂದಾಗಿತ್ತು. ಈಗ ಕನ್ನಡ ಬಿಗ್ ಬಾಸ್ ಸೀಸನ್ 13ರ ಗ್ರ್ಯಾಂಡ್ ಬಿಗ್ ಬಾಸ್ ಮನೆಗೆ ಎಂಟ್ರಿ ಯಾರ್ಯಾರು ಕೊಡ್ತಾ ಇರಬಹುದು ಅಂತ ಹೇಳಿ ಸಮೀಕ್ಷೆ ಪ್ರಕಾರ ಅಂದ್ಕೊಂಡಾಗ ದಿವ್ಯಾ ಗೌಡ, ಸುಭಾಷ್, ಗಗನ, ವರ್ಷ, ಚೈತ್ರ ರಾವ್, ರಾಧಾ ಹಿರೇಗೌಡರ್, ಅಜಿತ್ ಹನುಮಕ್ಕನವರ್, ಕಾವ್ಯ, ಭರತ್ ಬೋಪಣ್ಣ, ದೀಪಕ್, ರಾಧಾ, ಗೀತಾ, ಅನ್ವಿತಾ, ತರುಣ್, ಐಶ್ವರ್ಯ ರಂಗರಾಜನ್, ಆಲ್ಮೋಸ್ಟ್ ಆಲ್ ಇವರೆಲ್ಲ ಬರ್ತಾ ಇದ್ದಾರೆ ಅಂಥೇಳಿ ಒಂದು ಮಾಹಿತಿ, ಸಮೀಕ್ಷೆ ಪ್ರಕಾರ ಮಾಹಿತಿ ಸಿಕ್ಕಿದೆ. ಸ್ನೇಹಿತರೆ, ಅದರ ಜೊತೆಗೆ ಎಕ್ಸ್ಕ್ಯೂಸ್ ಮಿ ಹೀರೋ ಸುನಿಲ್ ಇದ್ರಲ್ವಾ, ಓಲ್ಡ್ ಹೀರೋ ಸುನಿಲ್ ಅವರಿಗೆ ಆಹ್ವಾನ ಈ ಹಿಂದೆನೇ ಇತ್ತು. ಆದರೆ ಅವರು ಅದನ್ನು ನಿರಾಕರಿಸಿದ್ರು. ಈ ವರ್ಷ ಬರಬಹುದು ಅನ್ನೋದಕ್ಕಿಂತ ಬರ್ತಾರೆ ಅನ್ನುವ ಮಾತುಗಳೇ ಎಲ್ಲ ಕಡೆ ಅತಿ ಹೆಚ್ಚಾಗಿ ಕೇಳಿ ಬರ್ತಾ ಇದೆ. ಅದರ ಜೊತೆಗೆ ಪ್ಯಾಟೆ ಹುಡುಗಿರ್ ಹಳ್ಳಿ ಲೈಫಲ್ಲಿ ಗೆದ್ದಂತಹ ರಗಡ ರಶ್ಮಿ ಸಹ ಬರ್ತಾ ಇದ್ದಾರೆ ಅನ್ನುವ ಒಂದು ಮಾತಿದೆ. ಮೂಲ ಸಮೀಕ್ಷೆಗಳ ಪ್ರಕಾರ ನಮಗೆ ತಿಳಿದು ಬಂದಿದೆ. ಜೊತೆಗೆ ರಾಘವೇಂದ್ರ ಗೊತ್ತಲ್ವಾ, ಮಜಾ ಭಾರತದ ರಾಘವೇಂದ್ರ ಅವರು ಸಹ ಬರ್ತಾ ಇದ್ದಾರೆ. ಮಜಾ ಭಾರತದಿಂದ ಶಿವು ಬರ್ತಾ ಇದ್ದಾರೆ. ಶಿವು ಆಲ್ಮೋಸ್ಟ್ ಆಲ್ ರೀಸೆಂಟಾಗಿ ಅವರು ಮದುವೆ ಆದರು ಅಲ್ವಾ, ಮಜಾ ಭಾರತದ ಒಬ್ಬ ಕಂಟೆಸ್ಟೆಂಟ್ನೇ ಮದುವೆ ಆದರು. ಈಗ ಅವರು ಶಿವು ಅವರನ್ನು ಬಿಗ್ ಬಾಸಿಗೆ ಆಹ್ವಾನ ಮಾಡಲಾಗಿದೆ, ಅವರೂ ಸಹ ಬರ್ತಾ ಇದ್ದಾರೆ ಅಂತ ಹೇಳಿ ಬಲ್ಲ ಮೂಲಗಳ ಪ್ರಕಾರ ತಿಳಿದು ಬಂದಿದೆ. ಇದರ ಜೊತೆಗೆ ಶಿವಪುತ್ರ ಅವರು ಉತ್ತರ ಕರ್ನಾಟಕದ ಒಂದು ಹಾಸ್ಯಭರಿತ ವಿಡಿಯೋಗಳನ್ನು ತರ್ತಾ ಎಲ್ಲರ ಮನಗಳನ್ನು ಗೆದ್ದಿದ್ದಾರೆ. ಮನೆಗಳಲ್ಲಿ ಅವ್ರ ಮಾತುಗಳು ಬರ್ತಾ ಇದೆ ಶಿವಪುತ್ರ ಅಂಥೇಳಿ. ಇವರ ತಮಾಷೆಯ ವಿಡಿಯೋಗಳಂತೂ ಬಹಳ ಚೆನ್ನಾಗಿರುತ್ತೆ. ಉತ್ತರ ಕರ್ನಾಟಕ ಭಾಷೆನಲ್ಲಿ ಇವ್ರದ್ದಿರುತ್ತೆ. ಆ ಶಿವಪುತ್ರ ಅವ್ರನ್ನೂ ಸಹ ಆಹ್ವಾನ ಮಾಡಲಾಗಿದೆ. ಅವರು ಸಹ ಬಿಗ್ ಬಾಸ್ಗೆ ಬರ್ತಾ ಇದ್ದಾರೆ ಅನ್ನುವ ಒಂದು ಮಾತುಗಳು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಫ್ರೆಂಡ್ಸ್. ಮತ್ತೆ ಕೇಳಿ ಬರ್ತಾ ಇರೋ ಮಾತು ಅಂದರೆ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫಲ್ಲಿ ಬಂದಂತಹ ಕೋಳಿ ರಮ್ಯಾ ಅನೇಕ ರಿಯಾಲಿಟಿ ಶೋ ಮಾಡಿದ್ದಾರೆ, ಸೀರಿಯಲಲ್ಲಿ ಎಷ್ಟೋ ರಿಯಾಲಿಟಿ ಶೋಗಳನ್ನು ಮಾಡಿದ್ದಾರೆ, ಧಾರಾವಾಹಿಗಳನ್ನು ಮಾಡಿದ್ದಾರೆ. ಕಳೆದ ವರ್ಷ ಇವರ ಮಾಜಿ ಪತಿ ಬಂದಿದ್ದರು, ಈ ವರ್ಷ ವೇದಾಂತ್ ಬಂದಿದ್ದರು. ಈ ವರ್ಷ ಕೋಳಿ ರಮ್ಯರನ್ನು ಆಹ್ವಾನಿಸಲಾಗಿದೆ ಅಂತ ಹೇಳಿ ಬಂದಿದೆ. ಹಾಗಾಗಿ ಕೋಳಿ ರಮ್ಯರವರು ಬರಬಹುದು ಅನ್ನುವ 99% ಅನಿಸಿಕೆ ಇದೆ. ಜೊತೆಗೆ ಬ್ರಹ್ಮಗಂಟು
ಧಾರಾವಾಹಿಯ ನಾಯಕ ಭರತ್ ಬೋಪಣ್ಣ ಅವರು ಬರ್ಬೋದು ಅಂತೇಳಿ ಒಂದು ಅನಿಸಿಕೆ ಇದೆ. ಬ್ರಹ್ಮಗಂಟು ಇಂದ ಇಬ್ಬರನ್ನು ತಗೊಳ್ತಾ ಇದ್ದಾರೆ ಎನ್ನುವ ವದಂತಿ ಕೂಡ ಇದೆ. ಅದು ನಿಜವಾಗಿ ಅವರು ಆ ಎಂಟ್ರಿ ಆದ ಮೇಲೆ ಪರ್ಫೆಕ್ಟ್ ಆಗಬಹುದು. ಈಗ ಬ್ರಹ್ಮಗಂಟು ಧಾರಾವಾಹಿಯ ಭರತ್ ಬೋಪಣ್ಣ ಬಂದರೆ ಗೀತಾ ಅವರು ಸಹ ಕರ್ಕೊಳ್ತಿದ್ದಾರೆ ಅಂತ ಹೇಳಿ ಒಂದು ನಂಬಿಕೆ ಇದೆ. ಇವರು ಇನ್ನೊಬ್ಬ ಧಾರಾವಾಹಿಯ ನಾಯಕ ಜಯದೇವ್, ಇವರು ಭಾರ್ಗವಿ LLB ಅವರನ್ನು ಮದುವೆ ಆಗ್ತಾ ಇರುವಂತಹ ಒಬ್ಬ ನಟ. ಅವರನ್ನು ಸಹ ಬಿಗ್ ಬಾಸ್ಗೆ ಆಹ್ವಾನಿಸಲಾಗಿದೆ ಅಂತ ಹೇಳಿ ಒಂದು ಮಾತು ಬಂದಿದೆ. ಆಲ್ಮೋಸ್ಟ್ ಅಲ್ಲಿ ಬಿಗ್ ಬಾಸಲ್ಲಿ ರಿಯಾಲಿಟಿ ಶೋ, ಮಜಾ ಭಾರತ ಧಾರಾವಾಹಿಗಳಲ್ಲಿ ನಟಿಸುವಂತಹವರನ್ನು ಕರ್ಕೊಳ್ತಾರೆ. ಜೊತೆಗೆ ಚಲನಚಿತ್ರದವ್ರನ್ನೂ ಸಹ ಕರ್ಕೊಳ್ತಾರೆ. ಈಗ ಜಯದೇವ್ ಅವ್ರಿಗೂ ಸಹ ಆಹ್ವಾನ ಬಂದಿದೆ ಅಂತ ಹೇಳಿ ಒಂದು ಮೂಲಗಳಿಂದ ತಿಳಿದು ಬಂದಿದೆ. ಅದರ ಜೊತೆಗೆ ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಆ ಹುಡುಗಿನೂ ಕರ್ಕೊಳ್ತಾ ಇದ್ದಾರೆ. ಇವರೆಲ್ಲರ ಜೊತೆಗೆ ಸಂಗೀತ ಲೋಕದಿಂದ ನಮ್ಮ ಸಂಗೀತವನ್ನು ಬೆಳಗಿಸಿದಂತಹ ಬಾಳು ಬೆಳಗುಂದಿಯವರು ಬರ್ತಾ ಇದ್ದಾರೆ. ಹುಲಿ ಕಾರ್ತಿಕ್ ಮಜಾ ಭಾರತದಿಂದ, ಯೂಟ್ಯೂಬರಿಂದ ಸಮೀರ್ MD, ಕಿಪಿ ಕೀರ್ತಿ ಬರ್ತಾ ಇದ್ದಾರಂತೆ, ಭಾವನಾ ಮೇಡಮ್ ಬರ್ತಾ ಇದ್ದಾರೆ, ನಮ್ಮ ಲೋಕೇಶ್ ಗೌಡ ಸೀರಿಯಲ್ ಆ್ಯಕ್ಟಿಂಗಿಂದ ಭರತ್ ಬೋಪಣ್ಣ, ಜೊತೆಗೆ ಈ ಮಂಜಣ್ಣ, ಜೊತೆಗೆ ರೋಹನ್ ಕರಿಯಪ್ಪ, ರಂಜಿನಿ ಸೀರಿಯಲ್ ಫಿಲಮ್ ಆ್ಯಕ್ಟ್ರೆಸ್ಸಿಂದ, ಮಲ್ಲು ಜಮಖಂಡಿ, ಅಮೂಲ್ಯ, ಡಾಕ್ಟರ್ ಬ್ರೋ ಗಗನ್ ಅವರು ಬರ್ತಾ ಇದ್ದಾರೆ, ತರುಣ್ ಚಂದ್ರ ಅವರು ಬರ್ತಾ ಇದ್ದಾರೆ, ಅಮಿತಾ ಸದಾಶಿವ ಅವರಿದ್ದಾರೆ, ರಾಧ್ಯಾ ರಾಜ್ ಇದ್ದಾರೆ, ನಿಶಾ ಇದ್ದಾರೆ, ಅಣ್ಣಯ್ಯ ಧಾರಾವಾಹಿಯ ಕಲ್ಯಾಣಿ ಸೌದಿ ಶಾರ್ಟ್ ಫಿಲಮ್ದು, ರಮೋಲಾ, ದಿವ್ಯಾ ಗೌಡ, ಆಲ್ಮೋಸ್ಟ್ ಆಲ್ ನಮ್ಮ ರಿತ್ವಿಕ್ ರಾಮಾಚಾರಿಯಿಂದ, ಅಜಿತ್ ಹನುಮಕ್ಕನವರ್, ಇವರೆಲ್ಲರೂ ಸಹ ಬರ್ತಾ ಇರೋದು ನಮಗೆ ಬಹಳ ಖುಷಿ ಕೊಟ್ಟಿದೆ. ನಾನಂತೂ ಬಹಳ ಅಂದರೆ ಬಹಳ ಕುತೂಹಲದಿಂದ ಆ ದಿನವನ್ನು ನಾನು ಕಾಯ್ತಾ ಇದ್ದೀನಿ. ಟೈಮನ್ನು ಗಣನೆ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮುಗೀತು, ನಾಳೆಗೆ ಇಷ್ಟು ದಿನ ಆಯಿತು, ಇನ್ನು ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗಿಬಿಡುತ್ತೆ ಅನ್ನೋ ಒಂದು ಬಹಳ ಆಸೆಗಳನ್ನು ಇಟ್ಕೊಂಡು ಈ ಸಲ ಸೀಸನ್ ಇನ್ನೂ ಬಹಳ ಚೆನ್ನಾಗಿ ಬರುತ್ತೆ ಅಂತ ಹೇಳಿ, ಜೊತೆಗೆ ನಮ್ಮ ಕಿಚ್ಚ ಸುದೀಪ್ ಅವ್ರ ಮಾತು ಇನ್ನೂ ಅತಿ ಹೆಚ್ಚಿನ ರೀತಿಯಲ್ಲಿ ಮೋಟಿವೇಟ್ ಮಾತುಗಳಕ್ಕೋಸ್ಕರ ಕಾಯ್ತಾ ಇದ್ದೀನಿ ನಾನು. ಅದ್ರ ಜೊತೆಗೆ ಇನ್ನೊಂದು ಸೀಕ್ರೆಟ್ ಹೇಳಲ್ಲ ಫ್ರೆಂಡ್ಸ್, ನನಗೂ ಸಹ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂತ ಹೇಳಿ ತುಂಬ ಅಂದರೆ ತುಂಬ ಆಸೆ ಇದೆ. ಬಹಳ ಅಂದರೆ ಬಹಳ ಆಸೆ ಇದೆ ನನಗೂ ಸಹ ಬಿಗ್ ಬಾಸ್ ಮನೆಗೆ ಹೋಗಬೇಕು, ನಾನು ಅಲ್ಲಿ ಸ್ವಲ್ಪ ದಿನ ಕಾಲಗಳನ್ನು ಕಳಿಬೇಕು ಅಂತ ಹೇಳಿ. ಆದರೆ ಅಷ್ಟು ದೊಡ್ಡ ಅದೃಷ್ಟವಂತರು ಖಂಡಿತ ನಾನಂತೂ ಅಲ್ಲ ಅಂತ ಹೇಳ್ಕೊಳ್ತೀನಿ. ನನಗೂ ಬಿಗ್ ಬಾಸ್ ಮನೆಯ ಎಕ್ಸ್ಪೀರಿಯನ್ಸ್ ಆಗಬೇಕು, ಜೊತೆಗೆ ಕಿಚ್ಚ ಸುದೀಪ್ ಅವ್ರನ್ನ ಹತ್ತಿರದಿಂದ ನೋಡಬೇಕು, ಅವ್ರ ಜೊತೆಗೆ ಮಾತಾಡಬೇಕು, ಅವರಿಗೆ ಕೆಲವೊಂದು ವಿಷಯಗಳನ್ನು ನಾವು ಹಂಚ್ಕೊಳ್ಬೇಕು ಅಂತ ಹೇಳಿ ಬಹಳ ಆಸೆ ಇದೆ. ನಿಮಗೇನು ಅನಿಸುತ್ತೆ ನನ್ನ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮೂಲಕ ತಿಳಿಸಿ.